ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ 12 ಮಾರ್ಕ್ಸ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ವೀಡಿಯೋಸ್. ನಾನು ಪ್ರಾಬ್ಲಮ್ ತೊಗೊಂಡಿದ್ದೀನಿ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್ಗೆ. ಕ್ವೆಶನ್ ಬಂದು, Rajesh, Rakesh and Mahesh were equal partners on 31st March 2019. Their balance sheet was as follows. 31st March 2019 ರಾಜೇಶ್, ರಾಕೇಶ್ ಮತ್ತು ಮಹೇಶ್ ಈಕ್ವಲ್ ಶೇರ್ ತಗೊಳ್ಳೋ ಪಾರ್ಟ್ನರ್ಸ್ ಆಗಿದ್ದಾರೆ ಒಂದು ಫೋಮಲ್ಲಿ. ಅವ್ರದ್ದು ಬ್ಯಾಲೆನ್ಸ್ ಶೀಟ್ ಹಿಂಗಿದೆ. ಲೈಬಿಲಿಟೀಸ್, ಅಸೆಟ್ಸು. ಲೈಬಿಲಿಟೀಸಲ್ಲಿ ಕ್ಯಾಪಿಟಲ್ ಫಂಡ್ಸ್ ಕೊಟ್ಟಿದ್ದಾರೆ ಮೂರು ಜನದ್ದು, ರಾಜೇಶ್, ರಾಕೇಶ್ ಮತ್ತು ಮಹೇಶ್ದು ಕೊಟ್ಟಿದ್ದಾರೆ. 5 lakhs ಮತ್ತು 2 lakhs ಈಚ್ ಕೊಟ್ಟಿದ್ದಾರೆ. ಸನ್ರಿ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಬಿಲ್ಸ್ ಪೇಯಬಲ್ ಮತ್ತು ಬ್ಯಾಂಕ್ ಲೋನ್ ಇದೆ. ಅಸೆಟ್ ಸೈಡಲ್ಲಿ ಬಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫರ್ನಿಚರ್ಸ್, ಡೆಟಾರ್, ಸ್ಟಾಕ್ ಮತ್ತು ಕ್ಯಾಶ್ ಕೊಟ್ಟಿದ್ದಾರೆ. 12 lakhs ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಬಂದರೆ, ಮಿಸ್ಟರ್ ರಾಜೇಶ್ ಡೈಡ್ ಆನ್ 30th June 2019. ರಾಜೇಶ್ 30th June 2019 ಸತ್ತು ಹೋಗಿದ್ದಾರೆ. ಸೊ ಆ್ಯಂಡ್ ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ವರ್ ಅಗ್ರೀಡ್ ಆ್ಯಸ್ ಫರ್ನಿಚರ್ ವಾಸ್ ಟು ಬಿ ಅಡ್ಜಸ್ಟೆಡ್ ಟು ಇಟ್ಸ್ ಮಾರ್ಕೆಟ್ ಪ್ರೈಸ್ ಆಫ್ ರೂಪೀಸ್ 3,40,000. ಫರ್ನಿಚರ್ನ 3,40,000ಗೆ ಅಡ್ಜಸ್ಟ್ ಮಾಡಬೇಕಾಗಿದೆ. ಅಂದರೆ ಒರಿಜಿನಲ್ ವ್ಯಾಲ್ಯೂ ಫರ್ನಿಚರ್ದು ಬಂದು 3 lakh ಇರೋದು. ಸೊ 3,40,000ಗೆ ಅಡ್ಜಸ್ಟ್ ಮಾಡಬೇಕು ಅಂದರೆ 40,000 ಅಪ್ರಿಸಿಯೇಷನ್ ಆಗಿದೆ ಫರ್ನಿಚರ್ಸ್ ಮೇಲೆ ಅಂತ ಅರ್ಥ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬಂದು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವಾಸ್ ಟು ಬಿ ಡಿಪ್ರಿಷಿಯೇಟೆಡ್ ಬೈ 10%. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 4 lakhs ಇದೆ. ಬೈ 10% ಡಿಪ್ರಿಸಿಯೇಷನ್ ಅಂದರೆ 40,000ನ ನಾವು 4 lakhಲ್ಲಿ ಡಿಡಕ್ಟ್ ಮಾಡಿ 3,60,000ನ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೊಗೋಬೇಕಾಗುತ್ತೆ. ಥರ್ಡ್ ಅಡ್ಜಸ್ಟ್ಮೆಂಟ್, ಪ್ರೊವೈಡ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 5% ಆನ್ ಡೆಟಾರ್ಸ್. ಡೌಟ್ಫುಲ್ ಡೆಟಾರ್ಸ್ ನಮಗೆ 3 lakh ಇದೆ. ಸೊ 3 lakhs ರಿಕವರಿ ಆಗಲ್ಲ. ಡೌಟ್ಫುಲ್ ಡೆಟ್ಸ್ 5% ಇದೆ ಅಂತ ಹೇಳಿದ್ದಾರೆ. 3 lakhಗೆ 5% ಅಂದರೆ ನಮಗೆ 15,000 ಡೌಟ್ಫುಲ್ ಡೆಟ್ಸ್ ಆಗುತ್ತೆ. ಸೊ ದ ಪ್ರಾಫಿಟ್ up to the date of death of Mr. Rajesh is to be calculated on the basis of last year profit, which was rupees 1,80,000. ಲಾಸ್ಟ್ ಇಯರ್ ಪ್ರಾಫಿಟ್ ಏನಿದೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಆಗಬೇಕು ರಾಜೇಶಿಗೆ ಹೋಗಬೇಕಾಗಿರೋ ಪ್ರಾಫಿಟ್ ಅಂತ ಈ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ 1,80,000 ಅದನ್ನು ಅಡ್ಜಸ್ಟ್ಮೆಂಟ್ಗೆ ಮಾಡಬೇಕಾಗುತ್ತೆ. 1/3 ಪಾರ್ಟ್ ಕೊಡಬೇಕಾಗುತ್ತೆ. ಬಿಕಾಸ್ ಈಕ್ವಲ್ ಪಾರ್ಟ್ನರ್ಸ್ ಇವ್ರು 3 ಜನ. ಸೊ ಎಷ್ಟು ಅಮೌಂಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದನ್ನು 3 ಜನಕ್ಕೆ ಶೇರ್ ಮಾಡಬೇಕಾಗುತ್ತೆ. ಸೊ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಟಿನ್ಯೂಯಿಂಗ್ ಫಾರ್ಮ್. ಈ 3 ಲೆಡ್ಜರ್ ಅಕೌಂಟ್ಸ್ನ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಇದಕ್ಕೆ ನಮಗೆ 4 ಕಾಲಮ್ಸ್ ಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡು. ಡೆಬಿಟ್ ಸೈಡಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಡೆಬಿಟ್ ಸೈಡಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಡಿಪ್ರಿಸಿಯೇಷನ್ 40,000 10% ಅಂತ ಕೊಟ್ಟಿದ್ದಾರೆ. 4 lakhs ಮೇಲೆ 40,000 ಆಗುತ್ತೆ. ಮತ್ತು ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ನಮಗೆ 5% ಆನ್ ಡೆಟಾರ್ಸ್ 3 lakhs ಇದೆ. ಅದ್ರ ಮೇಲೆ 5% ಅಂದರೆ 15,000. ಅದನ್ನು ಬಿಟ್ಟರೆ ಇನ್ಯಾವುದೂ ಎಕ್ಸ್ಪೆನ್ಸಸ್ ಇಲ್ಲ. ಸೊ ಇನ್ಕಮ್ ಸೈಡಿಗೆ ಹೋದರೆ ಬೈ ಫರ್ನಿಚರ್ ಅಕೌಂಟ್ ಅಪ್ರಿಸಿಯೇಷನ್ ಆಗಿದೆ 40,000 ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಮತ್ತು ಕ್ಯಾಪಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಲಾಸ್ ಏನಿದೆ ಅದು ರಾಜೇಶ್ ಅಕೌಂಟ್, ರಾಕೇಶ್ ಆ್ಯಂಡ್ ಮಹೇಶ್ 5 ಈಚ್ ತೊಗೊಂಡಿದ್ದೀವಿ. ಇದನ್ನು ಹೇಗೆ ತೊಗೊಂಡಿರೋದು ಅಂತ ನಾನು ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ತೋರಿಸಿದ್ದೀನಿ. ನೋಟ್, ಲಾಸ್ಟ್ ಇಯರ್ ಪ್ರಾಫಿಟ್ ಅವ್ರು ಕೊಟ್ಟಿದ್ದಾರೆ 1,80,000 ಅಂತ. ಪ್ರಪೋರ್ಷನೇಟ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆಫ್ ರಾಜೇಶ್ ಈಸ್ ಆ್ಯಸ್ ಫಾಲೋಸ್. 1,80,000 ಇಂಟು 3/12 ಇಂಟು 1/3 ಅಂದರೆ 15,000 ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟಿಗೆ ಹೋಗಬೇಕಾಗಿರೋದು. ಆ 15,000ನ 3 ಜನ ಈಕ್ವಲ್ ಪಾರ್ಟ್ನರ್ಸ್ ಆಗಿರೋದ್ರಿಂದ 5,000 ಈಚ್ ನಾವು ಶೇರ್ ಮಾಡ್ತೀವಿ. ಸೊ ಅದನ್ನು 15,000 ಅಂತ ತೊಗೊಂಡಿದ್ದೀವಿ. 55,000 ಈಚ್ ಎರಡು ಕಡೆಯೂ ಬರುತ್ತೆ. ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದಕ್ಕೆ ನಮಗೆ 8 ಕಾಲಮ್ಸ್ ಬೇಕಾಗುತ್ತೆ. ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಪರ್ಟಿಕ್ಯುಲರ್ಸ್ ಮತ್ತು 3 ಜನ ಪಾರ್ಟ್ನರ್ಸ್ಗೆ ಅಮೌಂಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಮತ್ತು 3 ಜನ ಪಾರ್ಟ್ನರ್ಸ್ಗೆ ಅಮೌಂಟ್ ಕಾಲಮ್ ಫಾರ್ ಕ್ರೆಡಿಟ್. ಡೆಬಿಟ್ ಸೈಡಲ್ಲಿ ನೋಡೋಕ್ಕೆ ಹೋದರೆ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಲಾಸ್ ಏನಿದೆ
ಇಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಏನು ಟ್ರಾನ್ಸ್ಫರ್ ಮಾಡಿದ್ದೀವಿ ಅದೇ ಅಮೌಂಟನ್ನು ನಾವಿಲ್ಲಿ 3 ಜನಕ್ಕೆ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಲಾಸ್ನ ಕ್ಯಾರಿ ಡೌನ್ ಮಾಡ್ಕೊಂಡಿದ್ದೀವಿ. ಸೊ 5000 ಈಚ್, 5000. ನೆಕ್ಸ್ಟ್ ಕ್ರೆಡಿಟ್ ಸೈಡಲ್ಲಿ ಬಂದರೆ ಬೈ ಬ್ಯಾಲೆನ್ಸ್ ಬ್ರ್ಯಾಡ್ ಡೌನ್ ಕ್ಯಾಪಿಟಲ್ ಅಕೌಂಟ್ ಆಗಿರೋದ್ರಿಂದ ಕ್ಯಾಪಿಟಲ್ ಅಮೌಂಟ್ 5 lakh ಇದೆ. ರಾಜೇಶ್ಗೆ, ರಾಕೇಶ್ ಮತ್ತು ಮಹೇಶ್ಗೆ 2 lakh ಈಚ್ ಇದೆ. ನೆಕ್ಸ್ಟ್ ಈ ಸೈಡಲ್ಲಿ ಇನ್ನೇನೂ ಇಲ್ಲ. ಕ್ರೆಡಿಟ್ ಸೈಡಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸಸ್ಪೆನ್ಸ್ ಅಕೌಂಟ್ಗೆ ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟಿಗೆ 15,000 ರಾಜೇಶ್ಗೆ, ಅಂದರೆ ನಾವು ಸಸ್ಪೆನ್ಸ್ ಆಗ್ತಿರೋದು ರಾಜೇಶ್ ಆಗಿರೋದ್ರಿಂದ ಅವ್ರ ಅಕೌಂಟ್ಗೆ 15,000ನ ಹಾಕಬೇಕಾಗುತ್ತೆ. ಮತ್ತು ರಾಕೇಶ್ ಮತ್ತು ಮಹೇಶ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್, ಸೊ ಅವ್ರಿಗೇನೂ ಬರೋದಿಲ್ಲ. ಸೊ ಟೋಟಲ್ ಮಾಡಿದಾಗ ನಮಗೆ 5,15,000 ರಾಜೇಶ್, 2 lakh ಈಚ್ ರಾಕೇಶ್ ಆ್ಯಂಡ್ ಮಹೇಶಿಗೆ ಬರುತ್ತೆ. ಎರಡೂ ಕಡೆ ಟೋಟಲ್ ಮಾಡಿದಾಗ ನಮಗೆ ಉಳಿಯೋ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ. ರಾಕೇಶ್ ಮತ್ತು ಮಹೇಶ್ಗೆ 1,95,000 ಕ್ಯಾರಿ ಡೌನ್ ಆದರೆ ರಾಜೇಶ್ ಕಾಲಮಲ್ಲಿ ಉಳ್ಕೊಳ್ಳೋದ್ರೆ ನಾವು ಟು ರಾಜೇಶ್ ಎಕ್ಸಿಕ್ಯೂಟರ್ ಅಕೌಂಟ್, ಅಂದರೆ ಅವರು ನಾಮಿನಿ ಯಾರು ಇರ್ತಾರೆ ಅವರಿಗೆ ಈ 5,10,000ನ ನಾವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ಇದು ರಾಜೇಶ್ ಎಕ್ಸಿಕ್ಯೂಟರ್ ಅಕೌಂಟ್. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1st July 2019, ಅಂದರೆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸಿಗೆ ಮಾಡಬೇಕಾಗಿರೋ ಬ್ಯಾಲೆನ್ಸ್ ಶೀಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಇದಾಗಿರುತ್ತೆ. ಇದಕ್ಕೆ ನಮಗೆ ಲೈಬಿಲಿಟೀಸ್ ಅಮೌಂಟ್ ಕಾಲಮ್ 2, ಅಸೆಟ್ಸ್ಗೆ ಅಮೌಂಟ್ ಕಾಲಮ್ 2 ಬೇಕಾಗುತ್ತೆ. ಸೊ ಲೈಬಿಲಿಟೀಸ್ ಸೈಡಲ್ಲಿ ನಿಮಗೆ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ರಾಕೇಶ್ ಆ್ಯಂಡ್ ಮಹೇಶ್, ಬಿಕಾಸ್ ರಾಜೇಶ್ ಇಸ್ ಆಲ್ರೆಡಿ ಔಟ್ ಆಫ್ ದ ಫರ್ಮ್. ಸೊ 1,95,000 ಪ್ಲಸ್ 1,95,000, 3,90,000 ಇಸ್ ದ ಕ್ಯಾಪಿಟಲ್ ಅಮೌಂಟ್. ರಾಜೇಶ್ ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್ ಏನಿದೆ 5,10,000, ಇದನ್ನು ಅವ್ರಿಗೆ ರೀಪೇ ಮಾಡಬೇಕಾಗಿರೋದು. ಸೊ ದಿಸ್ ಇಸ್ ದ ಲಯಬಿಲಿಟಿ. 5,10,000ನ ಲಯಬಿಲಿಟಿ ಸೈಡಲ್ಲಿ ತೊಗೊಂಡಿದ್ದೀನಿ. ಸೊ ಸನ್ರಿ ಕ್ರೆಡಿಟರ್ಸ್ 90,000 ಆ್ಯಸ್ ಇಟ್ ಈಸ್ ನಾವಿಲ್ಲಿ ತೊಗೊಂಡಿದ್ದೀವಿ. ಬಿಲ್ಸ್ ಪೇಬಲ್ ಮತ್ತು ಬ್ಯಾಂಕ್ ಲೋನಲ್ಲಿ ಕೂಡ ಯಾವುದೇ ಡಿಫ್ರೆನ್ಸ್ ಆಗಿಲ್ಲ, ಅಷ್ಟೇ ಅಮೌಂಟ್ನ ಲಯಬಿಲಿಟೀಸ್ ಸೈಡಲ್ಲಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಅಸೆಟ್ ಸೈಡಲ್ಲಿ ಬಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 4 lakhs ಇದ್ದಿದ್ದು ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ 10%, ಲೆಸ್ ಡಿಪ್ರಿಸಿಯೇಷನ್ 40,000 ಡಿಡಕ್ಟ್ ಮಾಡಿದ್ರೆ ನಮಗೆ 3,60,000 ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಮೌಂಟ್ನ ಫೈನಲ್ ಕಾಲಮಲ್ಲಿ ತೊಗೊತೀವಿ. ಫರ್ನಿಚರ್ ಅಪ್ರಿಸಿಯೇಷನ್ ಆಗಿದೆ 3 lakh ಇದ್ದಿದ್ದು 3 lakh ಇದನ್ನು ಅಪ್ರಿಸಿಯೇಷನ್ 40,000 ಬೈ 40,000 ಕೊಟ್ಟಿದ್ದಾರೆ. ಸೊ 3,40,000ನ ತೊಗೊತೀವಿ. ಡೆಟಾರ್ಸ್ 3 lakh ಇದ್ದಿದ್ದು ಅದರಲ್ಲಿ ಡೌಟ್ಫುಲ್ ಡೆಟ್ಸ್ 5% ಇರೋದ್ರಿಂದ ಅದನ್ನ ಡಿಡಕ್ಟ್ ಮಾಡ್ತೀವಿ 15,000. ಸೊ 2,85,000 ಡೆಟಾರ್ಸ್ ತೊಗೊತೀವಿ. ಸ್ಟಾಕ್ ಆ್ಯಸ್ ಇಟ್ ಈಸ್ 1 lakh, ಕ್ಯಾಶ್ 1 lakh ತೊಗೊತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ 15,000 ಏನಿದೆ ಅದನ್ನು ಕೂಡ ಅಸೆಟ್ ಸೈಡಲ್ಲಿ ತೊಗೊತೀವಿ. ಟೋಟಲ್ 12 lakhs ಮತ್ತು 12 lakhs ಮ್ಯಾಚ್ ಆಯಿತು. ಸೊ ಇದಿಷ್ಟು ಡೆತ್ ಆಫ್ ಅ ಪಾರ್ಟ್ನರ್ ಪ್ರಾಬ್ಲಮ್, ಇದಿಷ್ಟನ್ನು ಸಾಲ್ವ್ ಮಾಡಿದ್ರೆ ನಿಮಗೆ 12 marks ಪಕ್ಕ ಬರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.